ಸಾಯಿಬಾಬಾ ದೇವಸ್ಥಾನದಲ್ಲಿ ಕರವೇ ವತಿಯಿಂದ ವಿಶೇಷ ಪೂಜೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಎಸ್ಎನ್ ಸುಬ್ಬಾರೆಡ್ಡಿರವರು 3 ಬಾರಿ ಹ್ಯಾಟ್ರಿಕ್ ವಿಜಯವನ್ನು ಸಾಧಿಸಿದ್ದು ಮಂತ್ರಿ ಸ್ಥಾನ ಸಿಗಬೇಕು ಎಂದು ಬಾಗೇಪಲ್ಲಿ ಪಟ್ಟಣದ ಸಾಯಿಬಾಬಾ ದೇವಸ್ಥಾನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ವತಿಯಿಂದ ವಿಶೇಷ ಪೂಜೆ ಹಾಗೂ ಅಭಿಷೇಕವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರವೇ ತಾಲೂಕು ಅಧ್ಯಕ್ಷ ಹರೀಶ್ ಮಾತನಾಡಿ, ನಮ್ಮ ಶಾಸಕರು ಎಸ್ಎನ್ ಸುಬ್ಬಾರೆಡ್ಡಿರವರು 3 ಬಾರಿ ಶಾಸಕರಾಗಿ ಹ್ಯಾಟ್ರಿಕ್ ವಿಜಯವನ್ನು ಪಡೆದಿದ್ದರೂ ಕೂಡ ಹೈಕಮಾಂಡ್ ಅವರು ಶಾಸಕರಿಗೆ ಮಂತ್ರಿ ಸ್ಥಾನ ನೀಡಲು ಹಿಂಜರಿಯುತ್ತಿದ್ದಾರೆ. ಬಾಗೇಪಲ್ಲಿ ಬಯಲು ಸೀಮೆ ಬರಪೀಡಿತ ಪ್ರದೇಶವಾಗಿದೆ. ಇಲ್ಲಿನ ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟರೆ ಈ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಲು ಸಾಧ್ಯವಾಗುತ್ತದೆ. ಹೈಕಮಾಂಡ್ಗೆ ದೇವರವರಿಗೆ ಒಳ್ಳೆಯ ಬುದ್ಧಿ ಕೊಟ್ಟು ಮಂತ್ರಿ ಸ್ಥಾನ ನಮ್ಮ ಶಾಸಕರಿಗೆ ನೀಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಿಯಾಜುಲ್ಲಾ, ಉಪಾಧ್ಯಕ್ಷರಾದ ಅಲೀಂ, ಜಿಲ್ಲಾ ಮಹಿಳಾ ಅಧ್ಯಕ್ಷರು ಸುಜಾತಮ್ಮ, ನಗರ ಘಟಕ ಅಧ್ಯಕ್ಷರು ಜಾನಿ, ಸಂಚಾಲಕರು ಶಿವಕುಮಾರ್, ರಾಧಿಕಾ, ರಾಜೇಶ್ವರಿ, ಮಾಧವಿ, ಜಿಲ್ಲಾ ಸಂಚಾಲಕರು ನರಸಿಂಹಮೂರ್ತಿ, ಶಂಶೀರ್, ರಾಮಾಂಜಿ, ಇರ್ಷಾದ್ ಮತ್ತಿತರರು ಭಾಗಿಯಾಗಿದ್ದರು. ಗುರುವಾರ ಸಾಯಿಬಾಬಾ ಅವರಿಗೆ ಬಹಳ ಇಷ್ಟವಾದ ದಿನವಾದ ದಿನ. ಈ ದಿನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದಿಂದ ನಾವು ವಿಶೇಷವಾಗಿ ಪೂಜೆ ಮತ್ತು ಅಭಿಷೇಕವನ್ನು ಮಾಡಿಸಿದ್ದೀವಿ. ನಮ್ಮ ಬಾಗೇಪಲ್ಲಿಯ ಜನಪ್ರಿಯ ಶಾಸಕರು ಎಸ್ ಎನ್ ಸುಬ್ಬಾರೆಡ್ಡಿ ಅವರು 3 ಬಾರಿ ಗೆದ್ದಿದ್ರು ಕೂಡ ಯಾಕೋ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಮಂತ್ರಿ ಪದವಿ ಕೊಡಲಿಕ್ಕೆ ಹಿಂದು ಮುಂದೆ ನೋಡ್ತಾ ಇದೆ. ಹಾಗಾಗಿ ಈ ದೇವರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನವನ್ನು ಕೊಡಲಿ. ಸ್ವತಂತ್ರ ಬಂದಾಗಿಂದ ಈ ಭಾಗಕ್ಕೆ 1 ಬಾರಿ ಕೂಡ ಮಂತ್ರಿ ಸ್ಥಾನ ಸಿಕ್ಕಿರಲಿಲ್ಲ. ಇದು ಕೂಡ 244 ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಕೂಡ ಒಂದಾಗಿದೆ. ಆದರೂ ಕೂಡ ಯಾಕೆ ನಮ್ಮ ಶಾಸಕರಿಗೆ ಈ ಹೈಕಮಾಂಡ್ ಅವರು ಮಂತ್ರಿ ಪದವಿ ಕೊಡಲಿಕ್ಕೆ ಹಿಂದು ಮುಂದೆ ನೋಡ್ತಿದ್ದಾರೆ? ಇದನ್ನು ನಾವು ಈಗಾಗಲೇ ಕೇಳಬೇಕಾಗಿರುವಂಥದ್ದು. ಸ್ವತಂತ್ರ ಬಂದಾಗಿಂದ ಇಲ್ಲಿ ಒಬ್ಬರಲ್ಲ ಒಬ್ಬರು ಶಾಸಕರು ಆಗ್ತಾ ಬರ್ತಾ ಇದ್ದಾರೆ. ಈ ರಾಷ್ಟ್ರೀಯ ಪಕ್ಷಗಳು ಯೋಚನೆ ಮಾಡಿದರೆ ಇವತ್ತಾದರೂ ನಾವು ಶಾಸಕರುಗಳಿಗೆ ಇಲ್ಲಿ ಮಂತ್ರಿ ಸ್ಥಾನ ಕೊಡ್ಬೋದಾಗಿತ್ತು, ಆದರೆ ಕೊಟ್ಟಿಲ್ಲ. ನಿಜವಾಗ್ಲೂ ಕೂಡ ಇದು ಖಂಡನೀಯ. ಈಗಾಗಲೇ ಕೊಡಬೇಕಾಗಿದ್ದನ್ನು ಈಗಲಾದರೂ ಕೂಡ ಸಮಯ ಬಂದಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗ್ಬೋದು, ಇದು ಬಯಲುಸೀಮಾ ಪ್ರದೇಶ, ಇದು ಬರಪೀಡಿತ ಪ್ರದೇಶ. ಈ ಭಾಗಕ್ಕೆ ಒಂದು ಮಂತ್ರಿ ಸ್ಥಾನ ಸಿಕ್ಕಿದಲ್ಲಿ ಅದು ಯಾವ ಪೋರ್ಟ್ಫೋಲಿಯೋ ಆದರೂ ಪರವಾಗಿಲ್ಲ, ಆ ಭಾಗದಲ್ಲಿ ಆ ಶಾಸಕರು ಇವತ್ತೇನು ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಇದ್ದಾರೆ, ಅವರು ಈ ಭಾಗವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂತಂದ್ರೆ ಇವತ್ತು ಶಾಸಕ ಸ್ಥಾನಕ್ಕೆ ಬರುವಂತ ಅನುದಾನನೇ ಬೇರೆ, ಮಂತ್ರಿ ಸ್ಥಾನಕ್ಕೆ ಬರುವಂತ ಅನುದಾನನೇ ಬೇರೆ. ಹಾಗಾಗಿ ಮಂತ್ರಿ ಆದರು ಅಂತಂದ್ರೆ ಈ ಭಾಗ ಏನು ಹಿಂದುಳಿದಿದ್ದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ 3 ಬಾರಿ ಗೆದ್ದಿರುವಂತವ್ರು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಜೊತೆಗೆ 1 ಬಾರಿ ಗೆದ್ದರೆ ಮತ್ತೊಂದು ಬಾರಿ ಗೆಲ್ಲಲ್ಲ ಅನ್ನುವಂಥ ಇತ್ತು ಬಾಗೇಪಲ್ಲಿಯಲ್ಲಿ. ಅಂತ ಭಾಗದಲ್ಲೂ ಕೂಡ ಅವರು 3 ಬಾರಿ ಗೆದ್ದು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಹಾಗೆಯೇ 70 ವರ್ಷದಿಂದ ಬರೆದಿರುವಂಥ ಮಂತ್ರಿ ಸ್ಥಾನ ಅವರಿಗೆ ಸಿಕ್ಕಿ ಈ ಭಾಗದಲ್ಲಿ ಅವರು ಮಂತ್ರಿ ಸ್ಥಾನ ಕೂಡ ಯಶಸ್ವಿ ಕಾರ್ಯ ಮಾಡ್ತಾರೆ. ಎಲ್ಲ ಅರ್ಹತೆ ಇದ್ರೂ ಕೂಡ ಹೈಕಮಾಂಡ್ ಅವರು ಕೊಡದಿರ ಹಿಂದು ಮುಂದೆ ನೋಡ್ತಾರೆ. ಇದು ಖಂಡನೀಯ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ವಿಶೇಷ ಪೂಜೆ ಮಾಡಿ ನಾವು ಇವತ್ತು ಆಗ್ರಹಿಸ್ತಾ ಇದ್ದೀವಿ, ಅವ್ರಿಗೆ ಆದಷ್ಟು ಬೇಗ ಮಂತ್ರಿ ಸ್ಥಾನ ಸಿಗಲಿ ಅಂತೇಳಿ.